ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ ನನ್ನ ಮಗಳು ಮಲಗಿ ಎದ್ದಿದ್ಲು, ಆಟಾಡ್ತಾಯಿದ್ದು. ಹಾಗೆ ನಾನು ಸ್ವಲ್ಪ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಖುಷು ಹಾಯ್ ಮಾಡು. ಏ ಮಗಳೇ ಹಾಯ್ ಹಾಯ್ ಮಾಡಿ ಬೇಗ. ಖುಷು ಮಧ್ಯಾಹ್ನ ಆಗಿದ್ರಿಂದ ನಾನು ಅವಳಿಗೆ ಊಟ ಮಾಡಿಸೋಣ ಅಂತೇಳಿ ಇವತ್ತು ರಾಗಿ ಸರಿ ಮಾಡ್ತಾಯಿದ್ದೆ. ನಾನು ಡೈಲಿ ಬೆಳಗ್ಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೆ, ಬಟ್ ಇವತ್ತು ಚಿತ್ರಾನ್ನ ತಿನ್ನಿಸಿದ್ದೆ ಬೆಳಗ್ಗೆ. ಹಾಗಾಗಿ ನಾನು ಅವಳಿಗೆ ರಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನೊಂದು ಬೌಲ್ನ ಅವಳಿಗೆ ಅಂತಲೇ ಎತ್ತಿಟ್ಟಿದ್ದೀನಿ ರಾಗಿ ಸರಿ ಮಾಡೋದಕ್ಕೆ. ನಾನು ರಾಗಿ ಸರಿನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ನಾನು ಹೊರಗಡೆ ಅಂಗಡಿಯಿಂದ ಯಾವುದು ಸಿರಿಲ್ಯಾಕ್ ಕೂಡ ತಿನ್ನಿಸಲ್ಲ. ನಿಮಗೆ ಮನೆಯಲ್ಲೇ ಹೇಗೆ ಪಾಪುಗೆ ರಾಗಿ ಸರಿ ಮಾಡೋದಕ್ಕೆ ಹಿಟ್ಟು ಮಾಡೋದು ಅಂತ ಬೇಕಿದ್ದರೆ ರೆಸಿಪಿ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಇದನ್ನು ನಾನು ಕಮ್ಮಿ ಫ್ಲೇಮಲ್ಲೇ ಮಾಡ್ಕೊಬೇಕು, ಏಕೆಂದರೆ ಇದು ತುಂಬ ಗಂಟಾಗ್ಬಿಡುತ್ತೆ. ಹಾಗೆ ಕಮ್ಮಿ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಮತ್ತು ನಾನು ಲಾಸ್ಟಿಗೆ ತುಪ್ಪ ಹಾಕ್ತೀನಿ, ಏಕೆಂದರೆ ಟೇಸ್ಟಿಗೆ ಉಪ್ಪು ತುಪ್ಪ ಎರಡೂ ಹಾಕಲೇಬೇಕು. ರಾಗಿ ಸರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಇದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ. ಮಕ್ಕಳಿಗೆ ತುಂಬ ಗಟ್ಟಿ ಕೂಡ ಮಾಡಬಾರ್ದು, ತುಂಬ ತೆಳು ಕೂಡ ಮಾಡಬಾರ್ದು. ಗಟ್ಟಿಗೆ ಮಾಡಿದರೆ ಮಕ್ಕಳುಗಳಿಗೆ ನುಂಗೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಒಂದು ಮೀಡಿಯಮಲ್ಲಿ ಮಾಡಿದ್ದೆ ಅವಳಿಗೆ. ಹಾಗೆ ಪಾಪು ಆಟ ಆಡ್ತಾಯಿದ್ಲು. ಅವಳಿಗೆ ರಾಗಿ ಸರಿ ತುಂಬ ಬಿಸಿಗಿರುತ್ತೆ, ಹಾಗಾಗಿ ಅದನ್ನು ನಾನು ಸ್ವಲ್ಪ ತಣ್ಣಗೆ ಮಾಡಿ ತಿನ್ನಿಸ್ತಾ ಇದ್ದೆ. ನಮ್ಮ ಪುಟಾಣಿ ಒಂದು ಕಡೆ ಕುತ್ಕೊಂಡು ತಿನ್ನಲ್ಲ, ಹಾಗಾಗಿ ಅವಳಿಗೆ ಓಡಾಡಿಸ್ಕೊಂಡು ತಿನ್ನಿಸ್ತಾ ಇರಬೇಕು. ನಾನು ಅವಳಿಗೆ ಮೊಬೈಲ್ ತೋರಿಸಲ್ಲ, ಹಾಗಾಗಿ ನಾನು ಹೊರಗಡೆ ಎಲ್ಲ ಓಡಾಡಿಸ್ಕೊಂಡೆ ಡೈಲಿ ಊಟ ಮಾಡಿಸೋದು. ಅವಳಿಗೆ ಮೊಬೈಲ್ ತೋರಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಅವಳಿಗೆ ತಿನ್ನಿಸಿ ನಾನು ಕೂಡ ಊಟ ಮಾಡಿದೆ. ಊಟ ಆದ ತಕ್ಷಣ ನಾನು ಅಂಬ್ಲಿ ಕೂಡ ಕುಡಿತೀನಿ, ಏಕೆಂದರೆ ಅದು ಬಾಡಿಗೆ ತಂಪು ಅಂತೇಳಿ. ಊಟ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಪಕ್ಕದ ಮನೆ ಅಜ್ಜಿ ಜೊತೆ ಹೋಗಿದ್ದು ಪುಟಾಣಿ. ಅಜ್ಜಿನೂ ಕರ್ಕೊಬಂದರು ಪಾಪನ. ನಾನು ಪಾತ್ರೆ ತೊಳಿತಿದ್ದೆ, ಹಾಗಾಗಿ ಅಜ್ಜಿ ಸ್ವಲ್ಪ ಆಟ ಆಡಿಸ್ತಾಯಿದ್ರು. ಆಟ ಆಡಿಸಿ ಅವರು ಹೋದರು. ಕುಶುಮ್ ಮಲ್ಕೊಳ್ಳೋ ಟೈಮ್ ಆಗಿತ್ತು, ಹಾಗಾಗಿ ಅವಳು ಮಲಗಿಸೋಣ ಅಂತೇಳಿ ಮಲಗಿಸಿ. ಹಾಗೆ ನಾನು ಕೂಡ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಬಂದು ಮನೆ ಕಸ ಎಲ್ಲ ಗುಡಿಸಿ, ಸಂಜೆ ಆಗಿರೋದ್ರಿಂದ ಬಾಗಿಲು ಕಸ ಎಲ್ಲ ಗುಡಿಸಿ ಅಷ್ಟೊತ್ತಿಗೆ ಖುಷು ಎದ್ದಿದ್ಲು. ಅವಳನ್ನ ಎತ್ಕೊಂಡು ಹಾಗೆ ಇಬ್ಬರು ಫ್ರೆಶಪ್ ಕೂಡ ಆದ್ವಿ. ಪುಟಾಣಿಗೆ ಕ್ರೀಮ್ ಎಲ್ಲ ಹಚ್ಚೋಣ ಅಂತೇಳಿ ಹಚ್ತಾ ಇದ್ದೆ. ಅವಳು 1 ಸೆಕೆಂಡ್ ಕೂಡ ಕುತ್ಕೊಂಡು ಹಚ್ಚಿಸ್ಕೊಳ್ಳಲ್ಲ. ನಾನು ಪುಟಾಣಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ, ನಾನು ಅವಳಿಗೆಲ್ಲ ಹಿಮಾಲಯನೇ ಯೂಸ್ ಮಾಡೋದು. ಸೋಪು, ಪೌಡ್ರು ಮತ್ತು ಕ್ರೀಮ್ 3 ಹಿಮಾಲಯನೇ ಯೂಸ್ ಮಾಡ್ತೀನಿ, ಏಕೆಂದರೆ ಮಕ್ಕಳಿಗೆ ಹಿಮಾಲಯ ತುಂಬ ಚೆನ್ನಾಗಿದೆ. ನೀವು ಕೂಡ ಹಿಮಾಲಯ ಯೂಸ್ ಮಾಡಿ. ಚಿಕ್ಕಮಗಳೂರಲ್ಲಿ ತುಂಬ ಚಳಿ ಇರೋದ್ರಿಂದ ನಾನು ಅವಳಿಗೆ ಸ್ವೆಟ್ರೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಕಪ್ಪೇನು ಇದರಲ್ಲಿ ಇದೆಯಾ ಅಂತ ನೀವು ಅನ್ಕೋಬೋದು. ನಾನು ಏಕೆಂದರೆ ಕಪ್ಪನ್ನ ಮನೇಲೇ ಮಾಡ್ತೀನಿ ತುಪ್ಪದ ಬತ್ತಿಲಿ. ನಿಮಗೆ ಯಾವ ಥರ ಕಪ್ ಮಾಡೋದು ಅಂತ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ನಾನು ಅದರಲ್ಲಿ ನಿಮಗೆ ಹೇಳ್ತೀನಿ ಯಾವ ಥರ ಮಾಡೋದಂತೇಳಿ. ಇಬ್ಬರು ರೆಡಿ ಕೂಡ ಆದ್ವಿ. ರೆಡಿಯಾಗಿ ಎಲ್ಲೋಗ್ತಿದ್ದೀವಿ ಅಂತ ನೀವು ಅನ್ಕೋಬೋದು. ನಾನು ಡೈಲಿ ಪುಟಾಣಿಗೆ ಸಂಜೆ ಹೊತ್ತು ಆಚೆ ಆಟಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಅವ್ರ ಅಮ್ಮಮ್ಮ ಅವಳಿಗೆ ಅಂತೇಳಿ ಒಂದು ಸೈಕಲ್ ತೊಗೊಟ್ಟಿದ್ರು, ಹಾಗಾಗಿ ಆ ಸೈಕಲಲ್ಲಿ ಡೈಲಿ ನಾನು ಅವಳನ್ನು ರೌಂಡ್ ಓಡಿಸ್ತೀನಿ. ಪುಟಾಣಿಗೆ ಬೆಳಗ್ಗಿಂದ ಮನೇಲಿ ಇದ್ದು ಬೇಜಾರಾಗುತ್ತೆ ಅಂತೇಳಿ ನಾನು ಸಂಜೆ ಹೊತ್ತು ಅವಳನ್ನ ಆಚೆ ಕಡೆ ಆಟಾಡೋದಕ್ಕೆ ಕರ್ಕೊಬರ್ತೀನಿ. ಅವಳು ಹೊರಗಡೆ ಬರ್ತಿದ್ದಂಗೆ ವಿನಯ್ ಬಂದುಬಿಡ್ತಾನೆ, ಏಕೆಂದರೆ ವಿನಯ್ ಅವಳಂದ್ರೆ ತುಂಬ ಇಷ್ಟ. ಅವಳಿಗೂ ಅಷ್ಟೇ ವಿನಯ್ ಅಂದರೆ ತುಂಬ ಇಷ್ಟ, ಏಕೆಂದರೆ ಅವರಿಬ್ಬರಿಗೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಇಬ್ಬರು ಚೆನ್ನಾಗಿ ಆಟ ಆಡ್ತಿರ್ತಾರೆ. ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡಿಸ್ತಾನೆ. ಈ ಪಾಪುನ ಆಟ ಆಡಿಸ್ತಾ ಇರ್ತಾನೆ. ಹಾಗಾಗಿ ನಾನು ಶ್ರುತಿಯಕ್ಕ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೆ ವಿನಯ್ಗೆ ನನ್ನ ಸೈಕಲಿಂದ ಇಳಿಸು ಅಂತೇಳಿ ಹಠ ಮಾಡ್ತಿರ್ತಾಳೆ ಪುಟಾಣಿ. ಮತ್ತು ಸೈಕಲಿಂದ ಹಿಡ್ದು ಅವಳೇ ಓಡಿಸಾಡ್ತಿರ್ತಾಳೆ. ಮತ್ತು ಮಕ್ಕಳು ಮಣ್ಣಲ್ಲಿ ಆಟ ಆಡಬೇಕು. ಹಾಗಾಗಿ ನಾವು ಚಿಕ್ಕದ್ರಲ್ಲಿದ್ದಾಗ ಮಣ್ಣಲ್ಲಿ ತುಂಬ ಆಟ ಆಡ್ತಾ ಇದ್ವಿ, ಏಕೆಂದರೆ ಅವಾಗ ಮಣ್ಣಿನ ರೋಡ್ ಇರ್ತಿತ್ತು. ಇವಾಗೆಲ್ಲ ಫುಲ್ಲು ಸಿಮೆಂಟ್ ರೋಡ್ ಆಗಿರೋದ್ರಿಂದ ಮಣ್ಣು ಕೂಡ ಕಡಿಮೆ. ಹಾಗಾಗಿ ನಾನು ಅವಳು ಡೈಲಿ ಸಂಜೆ ಹೊತ್ತು ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಡ್ತೀನಿ. ಮಣ್ಣಲ್ಲಿ ಆಟ ಆಡಿಸಿ ಮನೆಗೆ ಬಂದು ಕೈ ಕಾಲು ಮುಖ ತೊಳೆದ್ರೆ ಆಯಿತು. ಮಕ್ಕಳು ಮಣ್ಣಲ್ಲಿ ಆಟ ಆಡಿದಷ್ಟು ತುಂಬ ಆರೋಗ್ಯವಾಗಿರ್ತಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಆಟ ಆಡಿಸಿ, ಇದರಿಂದ ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಪುಟಾಣಿ ಹೋಗ್ತಾ ಇದ್ದಾಳೆ. ಅಲ್ಲಿ ಮಕ್ಕಳೆಲ್ಲ ತುಂಬ ಜನ ಆಟ ಆಡ್ತಾಯಿದ್ರು, ಹಾಗಾಗಿ ಅವ್ರ ಜೊತೆ ಹೋಗ್ಬೇಕಂತ ಹೇಳಿ ಹೋಗ್ತಾಯಿದ್ರು. ಹಾಯ್ ಮಾಡ್ರು ಎಲ್ಲ ಒಂದ್ಸಲ. ಹಾಯ್. ಹಾಗೆ ಪಕ್ಕದ ಮನೆ ಅಜ್ಜಿ ಬಂದು ಪುಟಾಣಿನ ಮಾತಾಡಿಸ್ತಾ ಇದ್ರು, ಸುಮ್ಮನೆ ರೇಗಿಸ್ತಾ ಇದ್ದಾರೆ. ನೋಡು ಅವಳ ಹತ್ರ ಹೋಗೋದು ಇಟ್ಕೊಳ್ಳಿ ಬಂಗಾಡು ಶೇಕೆಂಡ್ ಮಾಡು ಖುಷಿ, ಶೇಕೆಂಡ್ ಮಾಡು ಪುಟಾಣಿ, ಶೇಕೆಂಡ್ ಮಾಡಮ್ಮ, ಶೇಕೆಂಡ್
ಚಿಕನ್. ಪಾಪ ಐಫೈ ಕೊಡು, ಐಫೈ ಐಫೈ ಕೊಡು ನೀನು. ಐಫೈ ಕೊಡು ಖುಷಿ. ಐಫೈ ಮಾಡು. ಪ್ಲೇನ್ ಕಿಸ್ ಕೊಡು. ನೀನ್ ಬೇಡ ಅಮ್ಮು. ಅಮ್ಮು ನೀನ್ ಬೇಡ. ಅಮ್ಮು ವರ್ಷಿಕಾ ನೀನ್ ಬೇಡ. ನೀನ್ ಹೋಗ್ ಮನೆಗೆ. ಇಲ್ಲ. ನನಗೆ ಮಕ್ಕಳ ಜೊತೆ ಎಲ್ಲ ಆಟ ಆಡಿ ಇವತ್ತು ತುಂಬಾ ಖುಷಿ ಆಯಿತು. ಎಲ್ಲ ಆಟ ಆಡಿ ಮನೆಗೆ ಕರ್ಕೊಬಂದೆ ಅವಳನ್ನ. ಅವ್ರ ಅಜ್ಜಿ ಕಾಯ್ತಾ ಇದ್ರು ಅವಳು ಮನೆಗೆ ಬರಲಿ ಅಂತೇಳಿ. ಅವ್ರ ಅಜ್ಜಿ ಅವಳಿಗೆಲ್ಲ ಹೇಳ್ಕೊಡ್ತಾ ಇದ್ರು. ಗ್ರೀನ್ ಇದು ಪುಟಾಣಿ ಹೋಗಿ. ಹಾಗೆ ಅವ್ರ ತಾತ ಕೆಲಸ ಮುಗಿಸಿ ಬಂದ ತಕ್ಷಣ ಪುಟಾಣಿನ ಮಾತಾಡಿಸ್ತಾ ಇದ್ರು. ಏಕೆಂದರೆ ಅವ್ರ ತಾತಂಗೆ ಪುಟಾಣಿ ಅಂದರೆ ತುಂಬಾ ಪ್ರೀತಿ. ಹಾಗೆ ಪುಟಾಣಿ ಅವ್ರ ಅಜ್ಜಿ ತಾತನ ಜೊತೆ ಆಟ ಆಡ್ತಾ ಇದ್ಲು. ನಾನು ಹಾಗೆ ಟಿ ವಿ ನೋಡಿಕೊಂಡು ಕಲ್ಲಂಗಡಿ ಹಣ್ಣಿತ್ತು, ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ಹಾಲು ಕುಡಿದು ನನ್ನ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬಾಯ್. Yeah.